ಮಾಡಬೇಕು. ನಾವೆಲ್ಲ ಆಡಂಬರಕ್ಕೆ ನಮ್ಮ ಬಾರಿಸಿಗೆ ಅಲ್ಲಿ ಬಂದು ಮೆರವಣಿಗೆ ಮಾಡಿ ಆಮೇಲೆ ಊಟದ ಮಾಡಿ ಕಳಿಸ್ಬಿಟ್ರೆ ಅಲ್ಲ ಅದು. ಆ ಕಾರ್ಯಕ್ರಮ ಅಲ್ಲೇ ಅಲ್ಲ. ಸುಮಾರು ಹೊತ್ತು ನಾನು ನೋಡ್ತಾ ಇದ್ದೀನಿ, ಕ್ಷಮೆ ಮಾಡ್ಬೇಕು, ನಾ ಒಂದು ಮಾತು ಕಠೋರವಾಗಿ ಹೇಳ್ತಾ ಇದ್ದೀನಿ. ಯಾವಾಗ ನಾವು ಸ್ವಾಗತ ಮಾಡಿದ್ವಿ ಅವತ್ತೇ ಸಾಮೂಹಿಕವಾಗಿ ಬಂದು ಹೂವಿನಾರ ಶಾಲೆ ಹಾಕಿಬಿಡ್ಬೇಕು. ಆದ್ರ ಬರೇ ಸಮಾರಂಭ ಸನ್ಮಾನಕ್ಕೆ 1-2 ತಾಸು ಹೋಯ್ತು. ಸನ್ಮಾನಕ್ಕೆ 2 ತಾಸು ಹೋದ್ಮೇಲೆ ಇನ್ನೇನಿದೆ ಹೇಳೋದಕ್ಕೆ? ಸರ್, ಇವತ್ತು ಇರ್ತಕ್ಕಂಥ ಬಹಳಷ್ಟು ವಿಚಾರವಾದಿಗಳಿದ್ದಾರೆ ಒಂದು ವೇದಿಕೆ ಮೇಲೆ. ಗುರುನಾಥ್ ಸರ್ ಇರ್ಬೋದು, ಬೆಳಚಕ್ರ ಸರ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು, ರಾಮನಾಯಕರು ಇರ್ಬೋದು, ಬಸವರಾಜ್ ಅವರು ಇರ್ಬೋದು, ನಮ್ಮ ಬಸವಂತರಾಯ್ ಅವರು ಇರ್ಬೋದು, ಸಾಕಷ್ಟು ಜನರು ಮಾತಾಡೋರು ಇದ್ದಾರೆ, ಬಹಳ ವಿಚಾರವಾದಿಗಳಿದ್ದಾರೆ. ಅವರೆಲ್ಲ ವಿಚಾರಗಳು ಇವತ್ತ ನಾವು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಬೇಕಾಗಿದ್ದೀವಿ. ನಾವೆಲ್ಲ ಯಾವುದಕ್ಕೆ ಕೊಡ್ತಾ ಇದ್ದೀವಿ? ಎಲ್ಲ ಎದ್ದು ಹೋಗ್ಬಿಟ್ರಿ ಏನು ಅಂತಾರೆ, ಅದು ಕಾರ್ಯಕ್ರಮ ಯಶಸ್ವಿ ಆಗಂಗಿಲ್ಲ. ಯಾರು ಏನು ಮಾತಾಡ್ತಾ ಇದ್ದಾರೆ, ಯಾರು ಏನು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಅನ್ನತಕ್ಕಂಥದಕ್ಕೆ ನಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕಾಗಿದೆ. ಇವತ್ತ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಸುಮಾರು 4 ಜನ ಲೇಖಕರು ಒಂದೊಂದು ಇತಿಹಾಸವನ್ನು ಹೇಳಿದ್ದಾರೆ. ಒಬ್ಬ ಇತಿಹಾಸಕಾರ ಹೇಳ್ತಾ ಇದ್ದಾನೆ, ಅವ ದರೋಡೆ ಮಾಡ್ತಾ ಇದ್ದ ಅಂತ ಒಬ್ಬ ಲೇಖಕ. ಇನ್ನೊಬ್ಬ ಲೇಖಕ ಹೇಳ್ತಾ ಇದ್ದಾನೆ, ಆತ ದಾರಿಯನ್ನು ಕಾಯ್ತಾ ಇದ್ದ, ಆತ ಗಡಿಯನ್ನು ಕಾಯ್ತಾ ಇದ್ದ ಅಂತ ಹೇಳ್ತಾ ಇದ್ದ. ಇನ್ನೊಬ್ಬ ವಿಚಾರವಾದಿ ಹೇಳ್ತಾ ಇದ್ದಾರೆ, ವಾಲ್ಮೀಕಿ ಅವರು ಬ್ರಹ್ಮನ ಒಂದು ಆಸ್ಥಾನದಲ್ಲಿ ಏನ್ ನಡೀತಾ ಇದೆ, ರಂಬೆ ಊರ್ವಶಿ ಅವರ ನಾಟ್ಯ ನಡೆದ ಸಂಗೀತ ಕಾರ್ಯಕ್ರಮ ನಡೆದಾಗ ಆ ಸಂಗೀತ ಕಾರ್ಯಕ್ರಮದಲ್ಲಿ ಅಲ್ಲಿ ಒಬ್ಬ ಹೋಗಿದ್ದ, ಆತನ ಇಂದ್ರಿಯ ಸ್ಖಲನದಿಂದ ವಾಲ್ಮೀಕಿ ಅವರು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಸುಳ್ಳು. ಹಾಗಾದ್ರೆ ವಾಲ್ಮೀಕಿ ಚರಿತ್ರೆ ಏನು? ವಾಲ್ಮೀಕಿ ಇತಿಹಾಸ ಏನು ಗೊತ್ತಿದೆಯಾ? ಕಳ್ಳನೂ ಅಲ್ಲ, ಸುಳ್ಳನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಯಾರಲ್ಲ. ಇನ್ನೊಬ್ಬ ಹೇಳ್ತಾ ಇದ್ದಾರೆ, ನಾರಾಯಣಾಚಾರ್ಯ ಅವರು ಬ್ರಾಹ್ಮಣನ ಹುಡುಗ ಒಂದು ಹದ್ದು ತೆಗೆದುಕೊಂಡು ಹೋಗಿ ಒಂದು ಬೇಟೆಗಾರರ ಓಣಿಯಲ್ಲಿ ಬಿಟ್ಟಿತ್ತು, ಆತನೇ ಮಹರ್ಷಿ ವಾಲ್ಮೀಕಿ ಆದ ಅಂತ ಹೇಳ್ತಾ ಇದ್ದಾರೆ. ತಪ್ಪು. ಇವತ್ತು ಮಹರ್ಷಿ ವಾಲ್ಮೀಕಿ ಜೀವನ ಚರಿತ್ರೆಯನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. ಯಾರಿಗೆ ಗೊತ್ತಿದೆ? ಎಷ್ಟು ಜನಕ್ಕೆ ಗೊತ್ತಿದೆ? ಇವತ್ತು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ ಮಹರ್ಷಿ ವಾಲ್ಮೀಕಿ ಅವ್ರದ್ದು. ಅದೇ ನಾರಾಯಣಾಚಾರ್ಯರು ಯಾಕೆ ಹೇಳಲಿಲ್ಲ? ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜೀವನ ಚರಿತ್ರೆ ಬಗ್ಗೆ ಅವನು ಯಾಕೆ ಹೇಳಲಿಲ್ಲ? ಬ್ರಾಹ್ಮಣ ಹುಡುಗಂತ ಯಾಕಂದ ನಾರಾಯಣಾಚಾರ್ಯ? ನಾನು ಇದು ಪ್ರಶ್ನೆ ಕಾಡ್ತಾ ಇದೆ. ವಿಷ್ಣು ಪುರಾಣದಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ, ವೇನ ಮಹಾರಾಜ ಅಂತಿದ್ದ, ಆತ ಬುಡಕಟ್ಟು ಜನಾಂಗದ ಒಬ್ಬ ರಾಜನಿದ್ದ ಅಂತ ಹೇಳ್ತಾ ಇದೆ. ಒಬ್ಬ ಬುಡಕಟ್ಟದ ರಾಜನಿರ್ತಕ್ಕಂಥ ವೇನ ಮಹಾರಾಜ ಆತ ಏನ್ ಮಾಡ್ತಾ ಇದ್ದ ಅನ್ನೋದು, ಯಜ್ಞ ಯಗಾದಿಗಳನ್ನೆಲ್ಲ ಬಂದು ಮಾಡಿ, ನಾನೇ ರಾಜ, ಸಾಕ್ಷಾತ್ ರಾಜನೇ ದೇವರು, ಆ ರಾಜನ ರೂಪದಲ್ಲಿರ್ತಕ್ಕಂಥ ನನ್ನನ್ನು ಪೂಜೆ ಮಾಡಿಸ್ರಿ, ಯಾವುದೇ ಪೂಜೆಗಳನ್ನು ಮಾಡಬಾರ್ದಂತ ಆರ್ಡರ್ ಮಾಡಿದ. ಆಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣಶಾಹಿ ವರ್ಗ, ಅಲ್ಲಿರ್ತಕ್ಕಂಥ ಪುರೋಹಿತ ಶಾಹಿ ವರ್ಗ ಏನ್ ಮಾಡಿತ್ತಂದ್ರೆ ಅದನ್ನು ವಿರೋಧ ಮಾಡಿದ್ರು. ರಾಜನ ಪ್ರತ್ಯಕ್ಷ ದೇವ ಅಂತ ಹೇಳ್ತಾ ಇದ್ದಾನಲ್ಲ, ಇದು ತಪ್ಪು ಅಂತ ಆಗ ನಿರ್ಧಾರ ಮಾಡಿದ್ರು. ನಿರ್ಧಾರ ಮಾಡಿ ಏನ್ ಮಾಡಿದ್ರು ಅಂದ್ರೆ, ವೇನ ಮಹಾರಾಜನನ್ನು ಹತ್ಯೆಯನ್ನು ಮಾಡಿದ್ರು. ವೇನ ಮಹಾರಾಜನ ಹತ್ಯೆ ಮಾಡಿದ ನಂತರ ಮಹಾರಾಜನಿಗೆ 2 ಜನ ಮಕ್ಕಳು. ಒಬ್ಬ ಮಗನ ಹೆಸರು ನಿಷಾದ ಹಿರಿಯನು, ಇನ್ನೊಬ್ಬನ ಹೆಸರು ಪ್ರಾಚೀತ ಪೃಥು ಅಂತ. ಆ ಪೃಥು ಅನ್ನತಕ್ಕಂಥ 2ನೇ ಮಗು, ಪ್ರಥಮ ಮಗು ನಿಷಾದ ಅಂತ. ನಿಷಾದನಿಗೆ ಮಕ್ಕಳಾಗಲಿಲ್ಲ, ಪೃಥ್ವಿಗೆ ಮಕ್ಕಳಾದ್ರು. ಪೃಥ್ವಿಗೆ ಮಕ್ಕಳಾದ ನಂತರ ಆ ಪೃಥ್ವಿಯಿಂದ ಜನನಾಗಿರ್ತಕ್ಕಂಥ ಪ್ರಾಚೀನ ಬಹಿರು ಅಂತ, ಪ್ರಾಚೀನ ಬಹಿರಿಗೆ ಮದುವೆ ಆಗ್ತದ. ಪ್ರಾಚೀನ ಬಹಿರಿ ಶತಧೃತಿ ದಂಪತಿಗಳ ಉದರದಲ್ಲಿ ಯಾರು ಹುಟ್ಟಿ ಬರ್ತಾ ಇದ್ದಾರೆ ಅಂತಂದ್ರೆ, ಪ್ರಚೇತಸನ ಅಂತ ಹುಟ್ಟಿ ಬರ್ತಾರೆ. ಪ್ರಚೇತಸನ ಅನ್ನತಕ್ಕಂಥ ಒಬ್ಬ ಬುಡಕಟ್ಟು ಜನಾಂಗದ ಹುಟ್ಟಿ ಬಂದಾಗ ಹಾಗೇನಾಗ್ತಂದ್ರೆ ಅಲ್ಲಿಂದ ಜೀವನ ಚರಿತ್ರೆ ಪ್ರಾರಂಭ ಆಗ್ತದೆ ವಾಲ್ಮೀಕಿ. ಪ್ರಚೇತಸನ ಹೆಂಡತಿ ಹೆಸರು ಮಾರುಷಿ ಅಂತ ಕರಿತಾ ಇದ್ದಾರೆ. ಮಾರುಷಿ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಹೆಸರು ಅನುತಾದೇವಿ ಅಂತ ಕರಿತಾ ಇದ್ದಾರೆ. ಅನುತಾದೇವಿ ಮತ್ತು ಮಾರುಷಿಯ ಮಗುವೆ ಯಾರು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಅವರು ಅಂತ ಬರ್ತಾ ಇದೆ. ಇದು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇಲ್ಲಿ ಏನಾಗ್ತಿದೆ ಇನ್ನೊಂದು ಕಡೆ ಅಂತಂದ್ರೆ, ಮಹರ್ಷಿ ವಾಲ್ಮೀಕಿ ಅವರ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಅಂದ್ರೆ 11 ಜನ. ಈ ರೀತಿಯಾಗಿ ಈ ಒಂದು ವಾಲ್ಮೀಕಿ ಅವರ ಜನನ
ಈ ರೀತಿಯಾಗಿ ಆಯ್ತು ಅಂತ ಹೇಳ್ಬೋದು. ಒಂದು ಕಡೆ ಪ್ರಚೇತಸನ ಮತ್ತು ಅನುತಾ ದೇವಿಯರ 10ನೇ ಮಗುವಾಗಿ ಅವರ 10 ಮಕ್ಕಳ ಹೆಸರನ್ನು ನಾವು ಗೊತ್ತು ಮಾಡ್ಕೋಬೇಕಾಗಿದೆ. ಇವತ್ತ ಕೈನು, ರುಳ, ಮಾರಿಷ, ಶಶಿರ, ಶರಾರಿ, ಈ ರೀತಿಯಾಗಿ 10 ಜನ 11 ಜನ ಮಕ್ಕಳು, ಅದರಲ್ಲಿ 2 ಜನ ಹೆಣ್ಣು ಮಕ್ಕಳು. ಆ 10ನೇ ಮಗು ಜನನ ಆಗ್ಬೇಕಾದ್ರೆ ಏನಾಗ್ತಂದ್ರೆ ವಾತಾವರಣದಲ್ಲಿ ಚೇಂಜಸ್ ಆಗ್ತಾರೆ. ವಾತಾವರಣದಲ್ಲಿ ಏನ್ ಚೇಂಜಸ್ ಆಗ್ತಂದ್ರೆ 10ನೇ ಮಗು ಜನನ ಆಗ್ಬೇಕಾದ್ರೆ ಇಡೀ ವಾತಾವರಣ ತಂಪಮಯವಾಗಿರ್ತಕ್ಕಂಥ ವಾತಾವರಣ ಆಗ್ತದ. ಆಗ ಸಮಯ ಎಷ್ಟಂತಂದ್ರೆ ಅವರ ಜನನ ಸೀಗಿ ಹುಣ್ಣಿಮೆ ದಿವಸ. ಆ ಸೀಗಿ ಹುಣ್ಣಿಮೆ ದಿವಸ ಚಂದ್ರೋದಯ ಆಗಿ 4 ಗಳಿಗೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಚಂದ್ರೋದಯ ಆಗಿ 4 ಗಳಿಗೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಜನನ ಆಯಿತು ಅಂತ. ಅವರ ಮೂಲ ಹೆಸರೇನು? ವಾಲ್ಯ, ವಾಲಕ್ಕಿ, ರತ್ನಾಕರ, ರಕ್ಷಕ ಮತ್ತು ರತನ ಅನ್ನತಕ್ಕಂಥ ಈ ಹೆಸರುಗಳನ್ನು ಹೊಂದಿರತಕ್ಕಂಥ ವಾಲ್ಮೀಕಿ ಅವರ ಪೂರ್ವ ಹೆಸರುಗಳನ್ನು ಹೊಂದಿರತಕ್ಕಂಥ ಮಗು ಜನನ ಆಗ್ತದೆ. ಜನನ ಆದ ನಂತರ ವಾಲಕ್ಕಿ, ವಾಲ್ಯ, ಈ ಒಂದು ರಕ್ಷಕ ಅಂತಕ್ಕಂಥ ರತ್ನಾಕರ ಅನ್ನತಕ್ಕಂಥ ಒಬ್ಬ ಬಾಲಕ ಯಾವ ರೀತಿಯಾಗಿ ಬೆಳೀತಾ ಇದ್ದಾನೆ ಅಂದ್ರೆ ದೈವಿ ಪುರುಷನಾಗಿ ಬೆಳೀತಾ ಇದ್ದಾನೆ. ದೈವಿ ಪುರುಷನಾಗಿ ಬೆಳೆದ ಆತ ಏನಾಗ್ತಾನೆ ಅಂತಂದ್ರೆ ತಾಯಿಯಿಂದ ಅನೇಕ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ. ತಾಯಿ ಆತ ಅಧ್ಯಾತ್ಮ ಜಿಜ್ಞಾಸು ಆಗಿದ್ದ. ಅಧ್ಯಾತ್ಮ ಜಿಜ್ಞಾಸು ಅಂದ್ರೆ ಗೊತ್ತಿರ್ಬೋದು, ಅಧ್ಯಾತ್ಮ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅದನ್ನು ಕೇಳಬೇಕು, ಅದನ್ನು ಕಲಿಬೇಕು ಅನ್ನತಕ್ಕಂಥ ಹಂಬಲ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳೀತಾ ಇದ್ದಾರೆ. ಆಗ ತಾಯಿಯಿಂದ ತಾಯಿ ಸಂಗೀತ ಕಲಾವಿದೆ. ತಾಯಿ ಸಂಗೀತ ಕಲಾವಿದ್ದಾಗ ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ 2 ತಂತಿಯ ನಾದವನ್ನು ವಾಲಕ್ಕಿ ಅಂತ ಕರಿತಾ ಇದ್ದಾರೆ. 2 ತಂತಿಯ ನಾದ ನುಡಿಸ್ತಕ್ಕಂಥ ಸಂಗೀತದ ಸಾಧನವನ್ನು ನುಡಿಸ್ತಾ ಸಂಗೀತವನ್ನು ಆಡ್ತಾ ಇದ್ದಾನೆ ವಾಲಕ್ಕಿ. ಆಗ ಮುಂದೆ ಏನಾಗ್ತಂತಂದ್ರೆ ಆತ ವಯಸ್ಸಿಗೆ ಬಂದ ನಂತರ ಆತ ವಿವಾಹವಾಯಿತು, ಮದುವೆ ಆಯ್ತು. ಯಾರ ಜೊತೆಗೆ ಮದುವೆ ಆಯ್ತು ಅಂದ್ರೆ ರತ್ನಮಾಲ ಅನ್ನತಕ್ಕಂಥ ಕನ್ಯೆಯೊಂದಿಗೆ. ವಾಲ್ಮೀಕಿ ಹೆಂಡತಿ ಹೆಸರು ರತ್ನಮಾಲ ಅಂತ. ರತ್ನಮಾಲ ಅನ್ನತಕ್ಕಂಥ ಕನ್ಯೆಯೊಂದಿಗೆ ಮದುವೆ ಆದಾಗ ಆಗ 10 ಜನ ಕೂಡಿ ಇರ್ತಾರೆ. ಆಗ ಈ ರತ್ನಾಕರನ ಜೀವನ ಏನಾಗ್ತದೆ ಅಂದ್ರೆ ಬಹಳಷ್ಟು ಸಂಸಾರದ ಭಾರ ಬೀಳುತ್ತೆ. ಸಂಸಾರ ಭಾರ ಬಿದ್ದಾಗ ಏನಾಗ್ತಂತಂದ್ರೆ ಅನಿವಾರ್ಯವಾಗಿ ಆತ ಎಲ್ಲಾ ವಿದ್ಯೆಗಳನ್ನು ಕಲ್ತಿರ್ತಾನ. ರತ್ನಾಕರ ಎಲ್ಲ ವಿದ್ಯೆ, ವೇದ, ಶಾಸ್ತ್ರ, ಪುರಾಣ, ಆಗಮನ, ಉಪನಿಷತ್ತುಗಳು ಎಲ್ಲವನ್ನು ಕಲಿತಿರ್ತಕ್ಕಂಥ ಆ ಒಂದು ಮಹರ್ಷಿ ವಾಲ್ಮೀಕಿ ರತ್ನಾಕರ ಏನ್ ಮಾಡ್ತಾನೆ ಅಂದ್ರೆ ಆ ಸಂಸಾರ ಭಾರ ಆದ ನಂತರ ಮುಂದೆ ಏನಾಗ್ತಂತಂದ್ರೆ ಆತ ಚಿತ್ರಕೂಟ ಅಂತಕ್ಕಂಥ ಅರಣ್ಯಕ್ಕೆ ಹೋಗ್ತಾನೆ. ಚಿತ್ರಕೂಟ ಅರಣ್ಯಕ್ಕೆ ಹೋದ ನಂತರ ಏನಾಗ್ತಂದ್ರೆ ಅದೇ ಚಿತ್ರಕೂಟಕ್ಕೆ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿರ್ತಾನೆ. ವನವಾಸಕ್ಕೆ ಬಂದಾನ ಅನ್ನತಕ್ಕಂಥ ಸುದ್ದಿಯನ್ನು ಕೇಳಿದಾಗ ವಾಲ್ಯ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಮಹಾರಾಜ, ಅಯೋಧ್ಯೆ ರಾಜಕುಮಾರ, ದಶರಥ ರಾಜನ ಮಗನಾಗಿರ್ತಕ್ಕಂಥ ರಾಮನು ವನವಾಸಕ್ಕೆ ಬಂದಾನೆ ಅಂದ್ರೆ ಹೇಗೆ, ಯಾಕೆ ಬಂದ ವನವಾಸಕ್ಕೆ ಅಂತ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಂತ ಹಂಬಲ ಆಗ್ತದೆ. ಹಂಬಲ ಆದ ನಂತರ ಮುಂದೆ ಏನಾಗ್ತಂದ್ರ ಅನೇಕ ವಿದ್ಯಾವಂತರನ್ನು, ಅನೇಕ ಋಷಿಗಳನ್ನು ಕೇಳ್ತಾ ಇದ್ದಾನೆ. ಆಗ ಇಲ್ಲ, ಅಲ್ಲಿನ ಏನು ಘಟನೆ ನಡೀತು ಅನ್ನತಕ್ಕಂಥ ಎಲ್ಲವನ್ನು ತಿಳಿಸಿದಾಗ ಅದೇ ಸಮಯಕ್ಕೆ ಏನಾಗ್ತಂದ್ರೆ ರತ್ನಾಕರ ಈ ಒಂದು ಆಶ್ರಮ ಚಿತ್ರಕೂಟದಿಂದ ಆತ ಬಿತ್ತೂರು ಪಟ್ಟಣ ಅಂತ ಬರ್ತದ. ಬಿತ್ತೂರು ಪಟ್ಟಣ ಅನ್ನತಕ್ಕಂಥದ್ದು ಹತ್ತಿರ ತಾಮಸ ನದಿ ಅಂತ ಹರಿತಾ ಬರ್ತಾ ಇದೆ. ಆ ತಾಮಸ ನದಿಯ ದಂಡಿಗೆ ಅಲ್ಲಿ ಆಶ್ರಮವನ್ನು ನಿರ್ಮಿಸ್ತಾರ. ಆಶ್ರಮವನ್ನು ನಿರ್ಮಿಸಿ ಆತ ತದೇಕ ಚಿತ್ತದಿಂದ ಶ್ರೀರಾಮಚಂದ್ರನ ಇತಿಹಾಸವನ್ನು ತಿಳಿಯಬೇಕು ಅನ್ನತಕ್ಕಂಥ ಹಂಬಲ ಇರ್ತದ. ಅದೇ ಚಿಂತೆಯಲ್ಲಿ ಇರ್ತಾನ. ಅದೇ ಚಿಂತೆಯಲ್ಲಿ ಇರ್ತಾ ಆಗ ಒಂದು ಸಲ ಧ್ಯಾನ ಮಾಡ್ತಾನ. ಧ್ಯಾನ ಮಾಡಿದ ತಕ್ಷಣ ಏನಾಗ್ತಂದ್ರೆ ಸಾಕ್ಷಾತ್ ಬ್ರಹ್ಮನು ಆತನಿಗೆ ಪ್ರತ್ಯಕ್ಷ ಆಗ್ತಾನ. ಪ್ರತ್ಯಕ್ಷ ಆಗಿ ಬ್ರಹ್ಮ ಹೇಳ್ತಾನ, ನೀನು ಸದಾ ಆ ರಾಮನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಲ್ಲ, ರಾಮನ ಚರಿತ್ರೆಯನ್ನು ನಿನಗೆ ಸ್ವಲ್ಪ ಹೇಳ್ತೇನೆ, ಅದನ್ನು ಸಂಪೂರ್ಣವಾಗಿ ನೀನು ಬರೀಬೇಕು ಅನ್ನತಕ್ಕಂಥ ಆಜ್ಞೆಯನ್ನು ಮಾಡ್ತಾನ. ಆಯ್ತು ಅಂತಾರ. ಆಗ ಆ ರತ್ನಾಕರ ಏನ್ ಮಾಡ್ತಾನ ಅಂತಂದ್ರೆ ಮುಂದೆ ನೀನು ಆ ರಾಮಾಯಣವನ್ನು ಬರ್ಬೇಕಂದ್ರ, ರಾಮನ ಚರಿತ್ರೆಯನ್ನು ಬರ್ಬೇಕಂದ್ರ ಮುಂದೆ ನೀನು ವಾಲ್ಯ ಅಲ್ಲ, ವಾಲ್ಯಕ್ಕೆ ಅಲ್ಲ, ರತ್ನಾಕರ ಅಲ್ಲ, ನೀನೊಬ್ಬ ಮಹರ್ಷಿ ವಾಲ್ಮೀಕಿ ಆಗಿ ಹೆಸರು ಪ್ರಸಿದ್ಧಿ ಆಗ್ತದ. ಸೂರ್ಯ ಚಂದ್ರ ಇರುವವರೆಗೆ ಹೆಸರು ಶಾಶ್ವತವಾಗಿ ಉಳಿತದ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ಆಗ ಅದೇ ರೀತಿಯಾಗಿ ಆತನ ಏನ್ ಮಾಡ್ತಾನೆ, ಬ್ರಹ್ಮ ವಿಷ್ಣು ಮಹೇಶ್ವರ ತಪಸ್ಸು ಮಾಡ್ತಾನೆ. ನೆನಪಿರ್ಲಿ, ತ್ರಿಮೂರ್ತಿಗಳ ತಪಸ್ಸು ಮಾಡ್ತಾನ. ಯಾರು? ಮಹರ್ಷಿ ವಾಲ್ಮೀಕಿ ಅವರು ತಪಸ್ಸು ಮಾಡಿದ ನಂತರ ಆಗ ಆತ ಜ್ಞಾನೋದಯ ಆಗ್ತದ. ಜ್ಞಾನೋದಯ ಆದ ನಂತರ ಏನಾಗ್ತದೆ ಅಂದ್ರೆ ಆತ ಅನೇಕ ಚಿಂತನೆಯಿಂದ
ಧ್ಯಾನ ಮಾಡಿದಾಗ ಆಗ ಜ್ಞಾನೋದಯ ಬಂದ ತಕ್ಷಣ ಆತ ಏನ್ ಮಾಡ್ತಾನ, ತಾಮಸ ನದಿಗೆ ಸ್ನಾನಕ್ಕೆ ಹೋಗ್ತಾನ. ತಾಮಸ ನದಿಗೆ ಸ್ನಾನಕ್ಕೆ ಹೋದಾಗ ಆ ಸ್ನಾನ ಮಾಡೋ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ, ಸ್ನಾನ ಮಾಡಿ ವಾಪಸ್ ಬರುವ ಸಮಯದಾಗ ಒಂದು ಘಟನೆ ಬರ್ತದೆ. ಏನು ಘಟನೆ ನಡೀತದ ಅಂತಂದ್ರೆ, ಆ ಒಂದು ನದಿ ದಂಡಿಗೆ ಬಂದು ವಾಪಸ್ ಬರಗಳಿದಾಗ ಕ್ರೌಂಚ ಪಕ್ಷಿಗಳ ಮೇಲೆ ಆಕಾಶದಲ್ಲಿ ಹಾರಾಡ್ತಿರ್ತಾವ. ಆಕಾಶದಲ್ಲಿ ಹಾರಾಡೋ ಸಮಯದಲ್ಲಿ ಏನಾಗ್ತಂತಂದ್ರೆ, ಆ ಒಬ್ಬ ಬೇಟೆಗಾರನು ಆ ಕ್ರೌಂಚ ಪಕ್ಷಿ ಬೇಟೆಯನ್ನು ಆಡಿ ಒಂದು ಪಕ್ಷಿಯನ್ನು ಕೊಂದು ಹಾಕಿಬಿಡ್ತಾರ. ಕೊಂದು ಹಾಕಿದ ತಕ್ಷಣ ಏನಾಗ್ತಂತಂದ್ರೆ, ಆಗ ಪಕ್ಷಿ ಕೆಳಗಡೆ ಬಿದ್ದು ಹೋಗ್ತದೆ. ಬಿದ್ದ ತಕ್ಷಣ ಏನಾಗ್ತದೆ ಅಂತಂದ್ರೆ, ಆ ಒಂದು ಪಕ್ಷಿ ಜೋರಾಡಿ ಅಳ್ತಾ ಇರ್ತದೆ. ಹೆಣ್ಣು ಪಕ್ಷಿ ಅಳ್ತಾ ಇರ್ತದೆ, ಗಂಡು ಪಕ್ಷಿ ಸತ್ತು ಹೋಗ್ಬಿಡ್ತದ. ಈ ದೃಶ್ಯವನ್ನು ಏನ್ ಮಾಡ್ತಾರ, ಈ ರತ್ನಾಕರ ನೋಡ್ತಾನೆ. ರತ್ನಾಕರ ನೋಡಿದಾಗ ಆಗ ಮನಸ್ಸು ಕಲುಕುತಗೊಂಡು ಬಹಳ ದುಃಖ ಆಗ್ತದ, ಬಹಳ ನೋವಾಗ್ತದ. ನೋವಾದಾಗ ಆ ದೃಶ್ಯಗಳನ್ನು ನೋಡಿ ತನ್ನಷ್ಟಕ್ಕೆ ತಾನೇ ಒಂದು ವಾಕ್ಯವನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಮಾನುಷಾದ ಪ್ರತಿಷ್ಠಾತ್ವಾಗಮಃ ಶಾಶ್ವತಿ ಸಮಃ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತ ಅನ್ನತಕ್ಕಂಥ ವಾಕ್ಯವನ್ನು ಹೇಳ್ತಾನ. ಇದೇ ಈ ಒಂದು ರಾಮಾಯಣದ ಪ್ರಥಮ ಶ್ಲೋಕ ಅಂತ ಹೇಳ್ಬೋದು. ಈ ರೀತಿಯಾಗಿ ಆಗ ಆ ಶ್ಲೋಕದೊಂದಿಗೆ ಪ್ರಾರಂಭಗೊಂಡಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆಯನ್ನು ಆಗ ಮಹರ್ಷಿ ವಾಲ್ಮೀಕಿ ಅವರು ಆ ರಾಮಾಯಣ ಚರಿತ್ರೆಯನ್ನು ಬರೀತಾರೆ. ಏನ್ ಬರೀತಾರೆ ಅಂತಂದ್ರೆ, 24,000 ಶ್ಲೋಕಗಳನ್ನು ಹೊಂದಿರತಕ್ಕಂಥದ್ದು. 24,000 ಶ್ಲೋಕಗಳನ್ನು, ಅದರಲ್ಲಿ 500 ಸರ್ಗಗಳನ್ನು, 100 ಉಪವಾಕ್ಯಗಳನ್ನು, 7 ಕಾಂಡಗಳನ್ನು ಒಳಗೊಂಡಿರ್ತಕ್ಕಂಥ ರಾಮಾಯಣವನ್ನು ಮಹರ್ಷಿ ವಾಲ್ಮೀಕಿ ಅವರು ಬರೆದು ಇಡೀ ಜಗತ್ ವಿಖ್ಯಾತಿ ಹಾಕ್ತಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಸಮಯ ಅಭಾವ ಇರೋದ್ರಿಂದ ಸಾಕಷ್ಟು ಜನರು ಈ ಸಂದರ್ಭದಲ್ಲಿ ಮಾತಾಡಲಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಇಲ್ಲಿವರೆಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಒಂದು ಮಾರ್ಮಿಕವಾಗಿ